ತಾಲೂಕಿನ ರೈತರ ಜ್ವಲಂತ ಸಮಸ್ಯೆಗಳನ್ನು ಕೂಡಲೇ ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಸಾಮೂಹಿಕ ನಾಯಕತ್ವದಲ್ಲಿ ಶುಕ್ರವಾರ ತಾಲೂಕು ಕಚೇರಿ ಮುಂಭಾಗ ಬೃಹತ್ ಪ್ರತಿಭಟನೆ ನಡೆಸಿದರು. ಅನಕೃ ವೃತ್ತದಲ್ಲಿ ಜಮಾವಣೆಗೊಂಡ ರೈತರು ಮಾನವ ಸರಪಳಿ ನಿರ್ಮಿಸಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಬಳಿಕ ಅನಕೃ ವೃತ್ತದಿಂದ ತಾಲೂಕು ಕಚೇರಿವರೆಗೆ ಮೆರವಣಿಗೆಯಲ್ಲಿ ತೆರಳಿ ತಾಲೂಕು ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದರು. ಈಗಾಗಲೇ ಮಳೆ ಆರಂಭಗೊಂಡಿದ್ದು ಕೆಲವು ಬೆಳೆಗಳ ಬಿತ್ತನೆ ಆರಂಭಗೊಂಡಿದೆ. ರೈತರಿಗೆ ಅಗತ್ಯವಾಗಿ ಬೇಕಿರುವ ರಾಸಾಯನಿಕ ಗೊಬ್ಬರ ಮತ್ತು ಬಿತ್ತನೆ ಬೀಜಗಳ ಬೆಲೆ ಏರಿಕೆಯಾಗಿದೆ. ಕಷ್ಟಪಟ್ಟು ಬೆಳೆದ ಬೆಳೆಗಳಿಗೆ ಸೂಕ್ತ ಬೆಲೆ ಸಿಗುತ್ತಿಲ್ಲ. ದಿನನಿತ್ಯ ಬಳಕೆಯ ವಸ್ತುಗಳ ಬೆಲೆಯನ್ನು ಅಧಿಕವಾಗಿ ಹೆಚ್ಚಿಸಿ ಜನಸಾಮಾನ್ಯರಿಗೆ ಹೊರೆಯೆಂಬ ಬರೆಯನ್ನು ವಿಧಿಸಲಾಗುತ್ತಿದೆ. ಈ ಬೆಲೆ ಏರಿಕೆಯಿಂದ ರೈತರಿಗೆ ಯಾವುದೇ ಪ್ರಯೋಜನವಾಗುತ್ತಿಲ್ಲ. ಬದಲಾಗಿ ಶೋಷಣೆ ಮಾಡಲಾಗುತ್ತಿದೆ. ಗಂಗನಾಳು ಏತ ನೀರಾವರಿ ಯೋಜನೆಯಿಂದ ಬೇಸಿಗೆ ಕಾಲದಲ್ಲಿ ಕೆರೆಕಟ್ಟೆಗಳಿಗೆ ನೀರು ತುಂಬಿಸಬೇಕು. ಬೇಸಿಗೆ ಆರಂಭಗೊಂಡು 3 ತಿಂಗಳು ಕಳೆದರೂ ಕೂಡ ನೀರು ಹರಿಸಿಲ್ಲ. ಕೂಡಲೇ ಕೆರೆಕಟ್ಟೆಗಳಿಗೆ ನೀರು ಹರಿಸಿ ಜನಜಾನುವಾರುಗಳಿಗೆ ಕುಡಿಯುವ ನೀರು ಒದಗಿಸಬೇಕಿದೆ. ಪ್ರಮುಖವಾಗಿ ರೈತರಿಗೆ ವಿವಿಧ ಇಲಾಖೆಗಳಿಂದ ಆಗುತ್ತಿರುವ ಲೋಪ ಕುರಿತು ಅಧಿಕಾರಿಗಳ ಸಭೆ ಕರೆಯುವಂತೆ ತಾಲೂಕು ದಂಡಾಧಿಕಾರಿಯವರಿಗೆ ಮನವಿ ಸಲ್ಲಿಸಿ ತಿಂಗಳು ಕಳೆದಿದ್ದರೂ ಕೂಡ ತಹಸೀಲ್ದಾರ್ ಕ್ರಮ ಕೈಗೊಂಡಿಲ್ಲ. ಅರಣ್ಯ ಇಲಾಖೆಯಲ್ಲಿ ಗಿಡ ನೆಟ್ಟಿರುವ ರೈತರಿಗೆ ಇದುವರೆಗೂ ಹಣ ಹಾಕಿಲ್ಲ. ಕೃಷಿ, ತೋಟಗಾರಿಕೆ ಮತ್ತು ರೇಷ್ಮೆ ಇಲಾಖೆಗಳಲ್ಲಿ ರೈತರಿಗೆ ಸಿಗಬೇಕಾದ ಸವಲತ್ತುಗಳು ಪ್ರಾಮಾಣಿಕ ರೈತರಿಗೆ ಸಿಗದೆ ಶ್ರೀಮಂತರ ಪಾಲಾಗುತ್ತಿವೆ ಹಾಗೂ ಖಾಸಗಿ ಆಗ್ರೋ ಕೇಂದ್ರಗಳಿಗೆ ಕಳಪೆ ಬೀಜ, ಕೀಟನಾಶಕ ಮತ್ತು ಗೊಬ್ಬರಗಳನ್ನು ಮಾರಾಟ ಮಾಡುತ್ತಿದ್ದರೂ ಕೃಷಿ ಇಲಾಖೆ ಕಣ್ಣು ಮುಚ್ಚಿ ಕುಳಿತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ರೈತ ಸಂಘದ ತಾಲೂಕು ಘಟಕ ಅಧ್ಯಕ್ಷ ಹೊಂಬೇಗೌಡ ಅವರ ನೇತೃತ್ವದಲ್ಲಿ ಹಮ್ಮಿಕೊಂಡಿರುವ ಪ್ರತಿಭಟನೆಯಲ್ಲಿ ಜಿಲ್ಲಾ ಘಟಕದ ಅಧ್ಯಕ್ಷ ಎಚ್ಎಲ್ ಜಗದೀಶ್, ರೈತ ಸಂಘ ಕಾರ್ಯಾಧ್ಯಕ್ಷ ಹೊನವಳ್ಳಿ ಭುವನೇಶ್, ಸಂಚಾಲಕ ರವಿ, ತಾಲೂಕು ಉಪಾಧ್ಯಕ್ಷ ಮಂಜಣ್ಣ, ಕಾರ್ಯದರ್ಶಿ ವೀರೇಂದ್ರ ಹಾಗೂ ಹಿರಿಯ ಹೋರಾಟಗಾರರಾದ ಕೃಷ್ಣೇಗೌಡ, ಚಲುವರಾಜೆ ಅರಸು, ಲಕ್ಷ್ಮಮ್ಮ ಮತ್ತಿತರರಿದ್ದರು. ನಾವು ಕರ್ನಾಟಕ ರಾಜ್ಯ ರೈತ ಸಾಮೂಹಿಕ ನಾಯಕತ್ವದಲ್ಲಿ ಇವತ್ತು ಬೆಲೆ ಏರಿಕೆ ವಿರುದ್ಧ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಒಂದು ಬೃಹತ್ ಪ್ರತಿಭಟನೆ ಇಟ್ಕೊಂಡಿದ್ದು, ಈ ಪ್ರತಿಭಟನೆಯಲ್ಲಿ ಹೆಚ್ಚು ಕಡಿಮೆ ಯಶಸ್ವಿ ಆಗಿದೆ. ಕೆಲವು ಒಂದು 3-4 ವರ್ಗದ ಅಧಿಕಾರಿಗಳು ಬಂದಿಲ್ಲ ಬಿಟ್ಟು ಇನ್ನೆಲ್ಲ ಬಂದಿದ್ದಾರೆ. ಎಲ್ಲ ಈಗ ನಮ್ಮನ್ನ ಯಾವಾಗ ಹೇಳಿ ಅವಾಗ ಒಂದು ಮೀಟಿಂಗ್ ಕರಿತೀವಿ, ನಿಮ್ಮ ಬಗ್ಗೆ ಮುಕ್ತವಾಗಿ ಒಂದು 5 ಜನ 10 ಜನ ಒಬ್ಬೊಬ್ರು ಬನ್ನಿ, ನಮ್ಮ ಆಸ್ಪತ್ರೆ, ನಮ್ಮ ಡಾಕ್ಟರ್ ಇರ್ಬೋದು, ನಮ್ಮ ಕೃಷಿ ಇಲಾಖೆ ಇರ್ಬೋದು, ನಮ್ಮ PWR ಇರ್ಬೋದು, ನಮ್ಮ ಅದು ತೋಟಗಾರಿಕೆ ಇರ್ಬೋದು, ಎಲ್ಲ ವಿಚಾರ ಇಲಾಖೆಯರು ನೀವು ಕರೆದಾಗ ನಾವು ಹೇಳಿ ನಾವು ಕರೆದು ಒಂದು ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿ ನಮ್ಗೆ ಇದೇ ರೀತಿ ರೈತರುಗಳಿಗೆ ಯಾವುದೇ ಕಾರಣದಲ್ಲೂ ಅವರ ಬೇರ್ ಬಂದಿದ್ರು ಸ್ಪಷ್ಟವಾಗಿ ಹೇಳಿದ್ದಾರೆ. ಇದು ಯಾಕೆಂದ್ರೆ ಜನಗಳಿಗೆಲ್ಲ ಮುಟ್ಟಂತ ವಿಚಾರ. ಇದು ಯಾವುದೇ ಟ್ರಾನ್ಸ್ಫಾರ್ಮರ್ ಸುಟ್ಟೋದ್ರೆ ₹1 ದುಡ್ಡು ಕೊಡಬೇಡಿ, ಸರ್ಕಾರವೇ 24 ಗಂಟೆ ಹಾಕಬೇಕು ಅಂತ ಅಜೆಂಡಾ ಇದೆ. ಅದೇ ರೀತಿ ನಾವು ಮಾಡಿಕೊಡ್ತೀವಿ. ನೀವು ಯಾರನ್ನೋ ಕಟ್ಕೊಂಡು ದಳ್ಳಾಳಿ ಕಟ್ಕೊಂಡು ಬಂದ್ರೆ ಅದು ನಮ್ಮ ಗಮನಕ್ಕೆ ಬರೋದಲ್ಲ, ನಾವು ಅದು ತಪ್ಪು ನಾವಲ್ಲ ಅಂದಿದ್ದಾರೆ. ಎಲ್ಲ ಇಲಾಖೆಯರು ಸ್ಪಂದಿಸಿದ್ದಾರೆ. ಇದೇ ರೀತಿ ನಮ್ಮ ರೈತ ಸಂಘದವ್ರಿಗೆ ಇವತ್ತು ಬಂದಂತ ಎಲ್ಲ ರೈತ ಸಂಘದವರಿಗೂ ಉತ್ತಮ ರೀತಿಯಲ್ಲಿ ಸ್ಪಂದನೆ ಕೊಟ್ಟಿದ್ದಾರೆ. ಇದೇ ರೀತಿ APMCಗೆ ಸಂಬಂಧಪಟ್ಟಂಗೆ ಕೊಟ್ಟಿದ್ದಾರೆ, ಫುಡ್ಡಿಗೆ ಸಂಬಂಧಪಟ್ಟಂಗೆ ಕೊಟ್ಟಿದ್ದಾರೆ, ನಮ್ಮ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂಗೆ ಕೊಟ್ಟಿದ್ದಾರೆ. ಅವೆಲ್ಲವನ್ನು ಕೂಡ ಮನವಿನ ತಗೊಂಡಿದ್ದೀವಿ. ಕಾನೂನು ರೀತಿ ಇತ್ಯರ್ಥಪಡಿಸ್ತೀವಿ ಅನ್ನೋ ಭರವಸೆನ ನಾನು ಅವ್ರಿಗೆ ಕೊಟ್ಟಿದ್ದೀನಿ. ಕೆಲವು ರೈತರು ಪಾಪ ಮೋಸ ಆಗಿದೆ, ಅವ್ರಿಗೆ ಒಕ್ಲೆಪ್ಸ್ ಅಂತದ್ದಾಗಿದೆ. ಎಸ್ಪೆಷಲಿ ಮುನ್ಪಟ್ನ ಮೊಬೈಲಿ ಲೇಡೀಸ್ ಬಗ್ಗೆ ಹೇಳಿದ್ರು. ಆಯ್ತು, ಇವ್ರದ್ದು ಡಾಕ್ಯುಮೆಂಟ್ಸ್ ತಗೊಬನ್ನಿ, ಕಾನೂನು ರೀತಿ ಯಾವ ರೀತಿ ನಾವು ಇತ್ಯರ್ಥಪಡಿಸ್ಬೋದು ಅನ್ನೋದನ್ನು ಕೂಡ ನಾವು ಕೂತ್ಕೊಂಡು ಚರ್ಚಿಸಿ ಮುಂದಿನ ದಿನಗಳಲ್ಲಿ ಏನಾಗಬೇಕೋ ಅದನ್ನು ನಾವು ಕ್ರಮ ಕೈಗೊಳ್ತೀವಿ. ನಾವು ರೈತರ ಪರ ಇರೋದು, ನಾವು ರೈತರ ಮಗನೇ, ರೈತರ ಪರನೇ ಸದಾ ಇರ್ತೀವಿ ಅಂತ ಹೇಳ್ತಾ ಇವ್ರ ಮನವಿ ಏನೇ ಇದ್ರೂ ನಾವು ಸರ್ಕಾರದ ಜೊತೆ, ಅಂದರೆ ನಮ್ಮ ಹಂತದಲ್ಲಿ ಯಾವುದಾಗಲ್ಲ, ಸರ್ಕಾರದ ಹಂತದಲ್ಲಿ ಯಾವುದಾಗಬೇಕಾಗಿದೆ ಅದನ್ನು ಸರ್ಕಾರಕ್ಕೆ ಕಳಿಸ್ಕೊಡುವಂಥ ವ್ಯವಸ್ಥೆನೂ ನಾನು ಮಾಡಿ ರೈತರಿಗೆ ಸ್ಪಂದಿಸ್ತೀನಿ ಅಂತ ಪ್ರತಿಯೊಬ್ಬ ರೈತ ಗಮನಿಸಬೇಕು. ಒಂದು ಬ್ಯಾಗ್ ಜೋಳಕ್ಕೆ ₹1,300 ಜಾಸ್ತಿ ಬ್ಯಾಗ್ ಬೆಳೆ ತಗೊಂಡಿರ್ತಾರೆ.